ತಂದೆ ಬೆಂಗಳೂರಿನ ಇಫ್ ನಾಟ್ ಕರ್ನಾಟಕದ ತುಂಬ ದೊಡ್ಡ ಶ್ರೀಮಂತರಲ್ಲಿ ನಿಮ್ಮ ತಂದೆ ಕೂಡ ಒಬ್ಬರು. ಸೊ ಹೀಗಾಗಿ ನೀವು ಆಮ್ ಆದ್ಮಿನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರ ಅನ್ನೋದೇ ಮೊದಲನೇ ಪ್ರಶ್ನೆ. ಆಮ್ ಆದ್ಮಿ ಅಂದರೆ ನಮ್ಮ ತಂದೆಯವರು ಕೂಡ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಅವರು ಒಂದು PUC ತನಕ ಓದಿ ಅವರು ಕೂಡ ಉದ್ಯೋಗವನ್ನು ಆರಿಸ್ಕೊಂಡು ಬೆಂಗಳೂರಿಗೆ ಬಂದರು. ನಾವಿರುವಂಥ ದಾಸರಳ್ಳಿ ಭಾಗದಲ್ಲೂ ಕೂಡ ಇವತ್ತು ಜನಸಾಮಾನ್ಯರೇ ಹೆಚ್ಚು. ಇವತ್ತು ಉದ್ಯೋಗನ ಆರಿಸ್ಕೊಂಡು ಬೆಂಗಳೂರಿಗೆ ಬಂದಂಥವ್ರು, ಶಿಕ್ಷಣಕ್ಕೋಸ್ಕರ ಬೆಂಗಳೂರಿಗೆ ಬಂದಂಥವ್ರು, ದಿನನಿತ್ಯ ಜೀವನವನ್ನು ನಡೆಸೋಕ್ಕೆ ಬಂದಂಥ ಹಲವಾರು ಜನ ಬೆಂಗಳೂರಿಗೆ ಆಶ್ರಯವನ್ನು ಪಡ್ಕೊಂಡು ಬಂದರು. ನೀವು ಈ ಒಂದು 3-4 ತಿಂಗಳ ಅವಧಿನಲ್ಲಿ ವಾಟ್ ಇಸ್ ಇಟ್ ದಟ್ ಒನ್ ಥಿಂಗ್ ನೀವು ಮುಂಚೆ ಗೊತ್ತಿಲ್ಲದೆ ಇರುವಂಥದ್ದು ಗೊತ್ತಾಗಿರೋದು ಏನು ನಿಮಗೆ ಜನಸಾಮಾನ್ಯರ ಬಗ್ಗೆ? ಅದೇ ಇವತ್ತು ನಮಗೆ 75 ವರ್ಷಗಳ ಕಾಲ ನಮ್ಮ ದೇಶ ಸ್ವಾತಂತ್ರ್ಯವನ್ನು ಆಚರಿಸಿದೆ. ಆದರೂ ನಮ್ಮ ಹಲವಾರು ಲೋಕಲ್ ಇಶ್ಯೂಸ್ಗಳನ್ನ ನಾವು ಕನ್ಸಾಲ್ಡೇಟ್ ಅಂದರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಆಗ್ತಾಯಿಲ್ಲ. ಕಾಯಿಲೆಗಳಿರುತ್ತೆ, ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಹೆದರ್ತಾ ಇರ್ತಾರೆ. ಆದರೆ ಸುತ್ತಮುತ್ತ ಒಂದು ವಾರ್ಡ್ ಮಟ್ಟದಲ್ಲೂ ಕೂಡ ಇವತ್ತು ಆರೋಗ್ಯಕ್ಕೆ ಅಷ್ಟು ಪ್ರಾಮುಖ್ಯತೆ ಸಿಕ್ಕಿಲ್ಲ. ನಿಮ್ಮ ದಾಸರಳ್ಳಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಿದೆಯಾ? ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲ. ಇದೊಂದು ದೊಡ್ಡ ಸಮಸ್ಯೆ. ನಮಗೆ ದಾಸರಳ್ಳಿ ಭಾಗದಲ್ಲಿ ಒಂದು ಗೌರ್ಮೆಂಟ್ ಆಸ್ಪತ್ರೆ ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ. ಸೊ ಅದು ಕೂಡ ನಮ್ಮ ಸಂಕಲ್ಪ. ನಮಗೆ ಆಶ್ಚರ್ಯ ಆಗ್ಬೋದು, ಇನ್ನೂ ಹಲವಾರು ಕಡೆ ನಾವು ಹೋದಾಗ ಹಲವಾರು ಮಕ್ಕಳು ಇನ್ನೂ ಕೂಡ ಶಾಲೆಗೆ ಹೋಗ್ತಾ ಇಲ್ಲ. ಓಕೆ, ನೀವೊಬ್ಬ ಶಿಕ್ಷಣ ಸಂಸ್ಥೆಯ ಓನರ್ ಆಗಿದ್ದುಕೊಂಡೇ ಈ ಮಾತು ಹೇಳ್ತಾ ಇದ್ದೀರಾ? ಹೌದು. ಶಿಕ್ಷಣ ಇನ್ನೂ ರೀಚ್ ಆಗಿಲ್ಲ. ಈಗ ನಿಮ್ಮ ಬಿಸ್ನೆಸ್, ನಿಮ್ಮ ತಂದೆ ಬಿಸ್ನೆಸ್ ನೀವು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಬಿಕಾಸ್ ಅದು ನಿಮ್ಮ ಪಿತ್ರಾರ್ಜಿತ ಆಸ್ತಿ, ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರಲ್ಲಿ ಏನೂ ಇಲ್ಲ. ಆದರೆ ಕ್ಷೇತ್ರ ಅನ್ನೋದು ಹಂಗಲ್ಲ, ಕೆಲಸ ಅನ್ನೋದು ಹಂಗಲ್ಲ. ಅದು ನಿಮ್ಮ ತಂದೆಯವ್ರು ಮಾಡಿದ್ದು ನೀವು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ನಿಮ್ಗೆ ಹಕ್ಕಿದೆ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ ಅಂತ ನನಗನ್ಸುತ್ತೆ. ಒಂದು ಸ್ಕೇಲೆಬಿಲಿಟಿ ಅಂತ ಇರುತ್ತೆ. ಈಗ ನಮ್ಮಲ್ಲಿ ಇವತ್ತು ನಾಲೆಜ್ ಇದೆ, ಇವತ್ತು ಮಾಡುವಂಥ ಎಬಿಲಿಟಿ ಇದೆ, ಆ ಎನರ್ಜಿ ಇದೆ. ಯಾಕೆ ನಾವು ಸಮಾಜದ ಬದಲಾವಣೆಗಾಗಿ, ಸಮಾಜದ ಏಳಿಗೆಗಾಗಿ ಯಾಕೆ ಕೆಲಸ ಮಾಡಬಾರ್ದು? ಆ ಒಂದು ತುಡಿತ ಯಾವತ್ತೂ ಇತ್ತು. ಸೊ ನಾವು ಕೂಡ ಹಲವಾರು ಹೋದ ಎಲೆಕ್ಷನಲ್ಲೂ ಕೂಡ ನಾವು ಕೆಲವಾರು ಬಾರಿ ಕ್ಷೇತ್ರವನ್ನು ಸುತ್ತ ಒಂದು 3 ಬಾರಿ ಓಡಾಡಿದ್ವಿ. ಹಲವಾರು ರೀತಿ ಡೆಲ್ಲಿಗಳಲ್ಲಿ ಸಂಪರ್ಕಗಳಿತ್ತು. ಅಂದರೆ ನಮ್ಮಿಂದ ಆಗುವಂಥ ಇಂಪ್ಯಾಕ್ಟಿಂದ ಒಳ್ಳೆ ಇಂಪ್ಯಾಕ್ಟ್ ಆಗೋದಾದರೆ ಯಾಕೆ ಮಾಡಬಾರ್ದು? ಒಂದು ಕಡೆ JDS ಅಭ್ಯರ್ಥಿ ಇದ್ದಾರೆ, ಇನ್ನೊಂದು ಕಡೆ BJP ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಇದೆ. ಈ 3 ಪ್ರಬಲ ಪಾರ್ಟಿಗಳು ಕಂಪೇರಿಂಗ್ ಟು ಆಪ್, ಅವೆರಡು 3 ಕೂಡ ಆಲ್ರೆಡಿ ಬೇರೂರಿವೆ, ಎಸ್ಪೆಷಲಿ ಕರ್ನಾಟಕದಲ್ಲಿ JDS ಕೂಡ. ಹೀಗಾಗಿ ಅವ್ರನ್ನ ಹೆಂಗೆ ಎದುರಿಸ್ತೀರಾ ನೀವು ಅನ್ನೋದು? ಇವತ್ತು ನಾವು ನಮ್ಮ ದಾಸರಳ್ಳಿ ಭಾಗದಲ್ಲಿ ಇವತ್ತು ನಮ್ಮ ತಂದೆಯವರು ಕೂಡ ಒಂದು 40 ವರ್ಷಗಳ ಕಾಲ ಅದು ನಮ್ಮ ಕರ್ಮಭೂಮಿ. ಇವತ್ತು ನಾವು ಆಗಲೇ ಒಂದು 75,000 ಮನೆಗಳು ತಲುಪಿದಂಥ ಎಲ್ಲೇ ಪ್ರತಿ ಮನೆ ಬಾಗಿಲು ಹೋದಾಗಲೂ ಹೌದು ಹೊಸೊಬ್ಬರು ಬರಬೇಕು, ಹೌದು ಬದಲಾವಣೆ ಆಗಬೇಕು, ಇವರಿಗೆ ಕೊಟ್ಟರೆ ನಮಗೆ ಬೇಕಾದಂಥ ಅಭಿವೃದ್ಧಿ ಇನ್ನೂ ಆಗಿಲ್ಲ ಅಂತ ಜನರ ಮಾತಲ್ಲಿ ಇವತ್ತು ಅಷ್ಟು ನಮಗೆ ಹೋಪ್ಸ್ ಬಂದಿದೆ. ಈ ಬಾರಿ ನಾವು ದಾಸರಳ್ಳಿಯಲ್ಲಿ ಒಂದು ಹೊಸ ಬದಲಾವಣೆ ತರುವಂಥದ್ದು ಭಾರಿ ಪ್ರಾಬಲ್ಯ ಕೊಡ್ತಾ ಇದೆ. ಅದನ್ನು ತಾವು ಸರ್ವೆಗಳ ಮೂಲಕನೂ ತಾವು ತಿಳ್ಕೊಬೋದು. ಸೊ ಈ ಒಂದು 5 ವರ್ಷದ ಅವಧಿನಲ್ಲಿ ಮಂಜುನಾಥ್ ಅವರು ಏನು ಮಾಡಿದ್ದಾರೆ? ಮಂಜುನಾಥ್ ಅವರು ಯಾವ ಕೆಲಸನ ಚೆನ್ನಾಗಿ ಮಾಡಿದ್ದಾರೆ, ಯಾವ ಕೆಲಸನ ಚೆನ್ನಾಗಿ ಮಾಡಿಲ್ಲ ಅಂತ ತಾವು ಹೇಳಕ್ಕೆ ಇಷ್ಟಪಡ್ತೀರಿ? ಅವರಿಗೆ ಇರುವಂಥ ಸರ್ಕಾರಗಳಿಂದ ಅವರಿಗೆ ಬ್ರೇಕ್ ಹಾಕಿದ್ದಾರೆ. ಸಪೋರ್ಟ್ ಸಿಕ್ಕಿಲ್ಲ, ಅವರಿಗೆ ಫಂಡ್ಸ್ ಆಗಿದ್ದಂಥದ್ದು ಆಗಲಿಲ್ಲ. 15 ವರ್ಷಗಳಿಂದ ಕೆಲವು ಏರಿಯಾಗಳಲ್ಲಿ ಇನ್ನೂ ಟಾರ್ ಬಿದ್ದಿಲ್ಲ. 15 ವರ್ಷಗಳಿಂದ ಕೆರೆ, ಉತ್ತಮವಾದಂಥ ಕೆರೆ, ನಮ್ಮ ಬಾಣಾವರ ಕೆರೆ ಅನ್ನುವಂಥ ಜಾಗದಲ್ಲಿ ಇವತ್ತು ಫಿಲ್ಟ್ರೇಷನ್ ಯೂನಿಟ್ಗೆ ಇನ್ನೂ ಹಾಕಿಲ್ಲ. ಕೆರೆಗಳು ಅನ್ನುವಂಥದ್ದು ನಮ್ಮ ಎಕಾಲಜಿ, ಪರಿಸರ ಅನ್ನು ಕಾಪಾಡಿಕೊಂಡಿಲ್ಲ ಅಂದರೆ ಮುಂದೆ ಬರುವಂಥ ಜೀವನಗಳಲ್ಲಿ ನಮ್ಮ ಲೈಫ್ ಟೈಮನ್ನು ನಾವೇ ಕಮ್ಮಿ ಮಾಡ್ಕೊಂಬರ್ತೀವಿ. ಪೀಣ್ಯ ಭಾಗ ಒಂದು ಅತಿ ದೊಡ್ಡ ಇಂಡಸ್ಟ್ರಿಯಲ್ ಬೆಲ್ಟ್. ಇಲ್ಲಿರುವಂಥ ಉದ್ಯೋಗವನ್ನು ಆರಿಸ್ಕೊಂಡು 3-3.5 ಲಕ್ಷ ಜನ ಕೆಲಸ ಮಾಡೋಕ್ಕೆ ಬರ್ತಾಯಿದ್ದಾರೆ. ಇವರಿಗೆಲ್ಲ ಬೇಕಾದಂಥ ಸೌಲಭ್ಯವನ್ನು ಕೊಡೋದ್ರಲ್ಲಿ ಈಗಿರುವಂಥ ಪ್ರತಿನಿಧಿ ಆಗಲಿ, ಹಿಂದೆ ಇದ್ದಂಥ ಪ್ರತಿನಿಧಿಗಳಾಗಲಿ ಮಾಡಲಿಲ್ಲ. ಸೊ ಇದನ್ನೆಲ್ಲ ನಾವು ಮಾಡ್ತೀವಿ. ನಮಗೆ ಆ ಶಕ್ತಿ ಇದೆ, ನಮಗೆ ಆ ಯುಕ್ತಿ ಇದೆ, ನಮಗೆ ಆ ಮಾಡೆಲ್ಗಳಿದೆ, ಎಕ್ಸಿಕ್ಯೂಷನ್ ಎಬಿಲಿಟಿ ಇದೆ. ನಮಗೊಂದು ಅವಕಾಶ ಕೊಡಿ ಅಂತ ನಾವು ಪ್ರತಿ ಮನೆಗಳಲ್ಲಿ ಹೋಗ್ತಾಯಿದ್ದೀವಿ.